ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅಕ್ಕ ಊರಲ್ಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಊರಿಗೆ ಹೋಗಿದ್ವಿ. ಅಷ್ಟರಲ್ಲಿ ಅಲ್ಲೇ ಮಧ್ಯಾಹ್ನ ಹೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣ ಎಳ್ನೀರು ಕಿತ್ಕೊಡ್ತೀನಿ ಕುಡಿ ಬನ್ನಿ ಅಂತ ಕರ್ಕೊಂಡೋದ್ರು. ನಾನು ಮತ್ತು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಹೋದ್ವಿ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ಈ ಊರಲ್ಲಿ ಫುಲ್ಲು ವೆಜಿಟೇಬಲ್ಸು, ಫ್ರೂಟ್ಸೇನೆ ಎಲ್ಲ ಜಾಸ್ತಿ ಬೆಳೆಯೋದು. ಮೆಣಸಿನ್ಕಾಯಿ, ಈ ಥರ ಕಲ್ಲಂಗಡಿ, ಈ ಥರ ತೆಂಗಿನ ಮರ, ಅಡಿಕೆ ಮರ ಇದೇನೇ ಜಾಸ್ತಿ ಇರೋದು ಇಲ್ಲಿ. ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ನೋಡಿ ನೀವೇ. ಮತ್ತು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಹಂಗೆ ನನ್ನ ತಮ್ಮನೂ ಅಕ್ಕ ನನಗೆ ಬೇಕದು ನನಗೆ ಬೇಕಂತ ಹೇಳ್ತಾ ಇದ್ದ. ಹಂಗೆ ಅವನ್ನ ಮಾತಾಡ್ಸ್ಕೊಂಡು ಎಲ್ಲರೂ ಒಂದೊಂದು ಎಳ್ನೀರನ್ನ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮತ್ತು ಎಳ್ನೀರಂತೂ ತುಂಬ ಇತ್ತು. ಈ ಥರ ಏನಾದ್ರು ಕುಣಿಗಲಲ್ಲಿ ಕೇಳಿದ್ರೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ ಒಂದು ಎಳ್ನೀರ. ಈ ಥರ ಬಿಸಿಲು ಟೈಮಲ್ಲಿ ಎಳ್ನೀರು, ಜ್ಯೂಸ್ ಆ ಥರ ಎಲ್ಲ ಕುಡಿದ್ರೆ ತುಂಬ ಬಾಡಿಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ. ಐಸ್ ಕ್ರೀಮ್ ಆ ಥರ ಎಲ್ಲ ಜಾಸ್ತಿ ತಿನ್ನೋ ಬದಲು ಈ ಥರ ಜ್ಯೂಸ್ ಎಲ್ಲ ಕುಡಿದ್ರೆ. ಮತ್ತು ಎಲ್ಲರೂ ಒಂದೊಂದು ಎಳ್ನೀರನ್ನ ಕುಡ್ಕೊಂಡು ಹಂಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತು ಎಲ್ಲ ನಾವು ಹೋಗೋಷ್ಟರಲ್ಲಿ ಪೂಜೆನೇ ಮಾಡಿಬಿಟ್ಟಿದ್ರು. ಮತ್ತು ಅಲ್ಲಿಂದ ಇಲ್ಲಿ ನಮ್ಮ ಅಣ್ಣ ಮೇಕೆಗೆ ಒಂದು ಸ್ವಲ್ಪ ಮೇವು ಹಾಕೋಣ ಅಂತ ಬಂದಿತ್ತು. ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ವಾಪಸ್ಸು. ಎಲ್ಲರೂ ಊಟಕ್ಕೆ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ. ಮತ್ತು ನಾವು ಮದುವೆ ಆಲ್ಬಮ್ನ ನೋಡೇ ಇರಲಿಲ್ಲ, ಅಲ್ಲಿಗೆ ಹೋಗೋದೇ ರೇರು ನಾವು. ರಿಲೇಟಿವ್ಸ್ ಎಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅಲ್ಲೇ ಒಂದು 5 ಇಯರ್ಸ್ ಆಗಿತ್ತೇನೋ ಹೋಗ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ವಿ. ಬಟ್ ಅಷ್ಟೊಂದು ಹಬ್ಬದ ದಿನ ಹೋಗ್ತಿದ್ವಿ, ಬಂದುಬಿಡ್ತಿದ್ವಿ. ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನನ್ನ ತಂಗಿ ಮತ್ತು ನನ್ನ ತಮ್ಮ ಕಣ್ಣೆ ಮುಚ್ಚಲ್ಲೇ ಆಟ ಆಡ್ತಿದ್ರು. ಅವನಂತೂ ಈ ಥರ ನಮ್ಮ ಜೊತೆ ಈ ಥರ ಇರೋದೇ ಇಲ್ಲ ಜಾಸ್ತಿನೇ. ಇದ್ರೆ ಮಾತ್ರ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ. ಆಯಿತು, ಜಾತ್ರೆದು ಒಂದು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನೀವೇ ನೋಡಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವೇನು ಅಲ್ಲಿರಲಿಲ್ಲ. ನನ್ನ ತಂಗಿ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು ಅಂತ ಹೇಳ್ಬಿಟ್ಟು ರಜೆ ಕೊಡಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಬ್ಬ ಬಂದರೆ ಗೊತ್ತಲ್ವ, ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಲೇಬೇಕು. ಅದಕ್ಕೆ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೇನ ಒಂದು ಆಫ್ಟರ್ ಆ್ಯಂಡ್ ಬಿಫೋರ್ ಅಂತ ಒಂದು ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಿಜ ಸಾಕಾಗೋಯ್ತು. ಸಖತ್ತು ಡಸ್ಟು ಎಲ್ಲ ಇತ್ತು. ಅಂದರೆ ಒಂದು ಸ್ವಲ್ಪ 6 ಮಂತ್ಸ್ಗೆ ಸತಿ ಈ ಥರ ಡೀಪ್ ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಬ್ಬ ಎಲ್ಲ ಬಂದಾಗ. ಆದ್ರೂ ಸಖತ್ತು ಡಸ್ಟ್ ಎಲ್ಲ ಇದ್ದೇ ಇರುತ್ತೆ. ನನ್ನ ತಂಗಿನೂ ಮತ್ತು ನಮ್ಮ ಅಜ್ಜಿ ಆಚೆ ಕಡೆ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ನಮ್ಮಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೇನ ಕ್ಲೀನ್ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಪಾತ್ರೆ ತೊಳೆದು ಮತ್ತೆ ಅದನ್ನು ನೀಟಾಗೆಲ್ಲ ಕ್ಲೀನಾಗಿ ಅಲ್ಲಿಗೆ ರೀಪ್ಲೇಸ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು. ಇಷ್ಟೊಂದು ಡೀಪ್ ಕ್ಲೀನ್ ಮಾಡಿದ್ರೇ ಹಿಂಗೇನೆ ಫುಲ್ಲು ಒಂದು ಕಡೆಯಿಂದ ಒಂದು ಮಾಡಿ ಒಂದು ಬಿಡೋಕ್ಕಾಗಲ್ಲ. ಫುಲ್ಲು ಅಡುಗೆ ಮನೆ ಪೂರ್ತಿ ಅಂದರೆ ಫುಲ್ಲು ಡೀಪ್ ಕ್ಲೀನೇ ಮಾಡಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡ್ತೀರಾ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೆಲ್ಲ ನೀವೇನು ಆಫ್ಟರ್ ಮತ್ತು ಬಿಫೋರ್ ಹೇಗಿದೆ ಅಡುಗೆ ಮನೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನೈಟ್ ಹೋಗ್ಬಿಟ್ಟಿತ್ತು. ಮತ್ತು ನಾನು ನನ್ನ ಶಿಂಬುನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಟಿ ವಿ ನೋಡ್ಕೊಂಡು ಅವನಿಗೆ ಈ ಥರ ಒಂದು ಸ್ವಲ್ಪ ಮಸಾಜ್ ಮಾಡ್ತಾಯಿದ್ರೆ ಅವನು ಆರಾಮಾಗಿ ಹಿಂಗೆ ಮಲಗಿರ್ತಾನೆ. ಮತ್ತು ಏನಾದರೂ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸಿಗೆ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಈ ಥರ ಏನಾದ್ರು ಆವಾಗವಾಗ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಂಗಡೀಲಿ ದುಡ್ಡು ಕೊಟ್ಟೆಲ್ಲ ತಿನ್ನೋ ಬದಲು ಸಿಂಪಲ್ಲಾಗಿ
ಈ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಸಿಂಪಲ್ ರೆಸಿಪಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಎಗ್ಗಿಗೆ 2 ಬ್ರೆಡ್ನ ಡೀಪ್ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ 6 ಎಗ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆ ಒಂದು 5 ಮೆಂಬರ್ಸ್ ಇದ್ದಾರೆ, ಅದಕ್ಕೋಸ್ಕರ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಎಗ್ನ. ಇಲ್ಲೊಂದು ಸ್ವಲ್ಪ ಎಗ್ ಹಾಕ್ಬಿಟ್ಟು ನಾನು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಎಗ್ ಜೊತೆ ಹಾಕ್ಬಿಟ್ಟು 1 2 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬ್ಯಾಟರ್ನ. ಇದು ಫುಲ್ಲು ಈ ಥರ ಮಿಕ್ಸ್ ಆಗಬೇಕು ಎರಡೂ. ಇದು ಎಗ್ಗು ಯೆಲ್ಲೋ ಕಲರು ಮತ್ತು ವೈಟ್ ಕಲರ್ ಎರಡೂ ಸಪ್ರೇಟ್ ಆಗಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹಂಚನ್ನ ಕಾಯಕ್ಕೆ ಇಕ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಂಚು ತವ ಮೇಲೆ ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆನ, ಇಲ್ಲಾಂದರೆ ಕಚ್ಕೊಂಬಿಡುತ್ತೆ ಬ್ರೆಡ್ಡು ಮತ್ತು ಆಮ್ಲೆಟ್ ಮಾಡ್ತಾರೆ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾನು ಇಲ್ಲೊಂದು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಆಯಿಲ್ ಆದ್ರೂ ಹಾಕೊಬೋದು, ಗೀ ಆದರೂ ಹಾಕೊಬೋದು. ನಾನು ಗೀನ ಹಾಕಿದ್ದೀನಿ. ನಾನಿಲ್ಲಿ ಒಂದು ಸತಿಗೆ 3 ಇಲ್ಲ 2 ಬ್ರೆಡ್ನ ಈ ಥರ ಡೀಪ್ ಮಾಡಿ ಇದ್ರ ಹಂಚು ಮೇಲೆ ಹಾಕ್ತೀನಿ. ಚೆನ್ನಾಗಿರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತು ನಮ್ಮ ಮನೇಲಿ ಈ ಥರ ಸ್ನ್ಯಾಕ್ಸ್ನ ಅವಾಗವಾಗ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ಒಂದೇ ಥರ ತಿಂದು ಬೋರ್ ಆಗುತ್ತಲ್ಲ, ಅದಕ್ಕೋಸ್ಕರ ಹೆಲ್ತಿಯಾಗಿರೋ ಫುಡ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಏನೂ ಆಗೋಲ್ಲ ಅಲ್ವಾ ಹೆಲ್ತಿಗೆ, ಅದಕ್ಕೋಸ್ಕರ. ಮತ್ತು ನಾನಿವಾಗ ಇನ್ನೊಂದು ಕಡೆಗೆ ಹಾಕ್ಕೊತಾ ಇದ್ದೀನಿ ಬ್ರೆಡ್ನ. ಚೆನ್ನಾಗಿರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬೆಂದಿದೆ ಅಂತ ನೀವೇ ನೋಡಿ. ಇದೇ ಥರ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಚೆನ್ನಾಗಿ ಬಂದಿತ್ತು ಬ್ರೆಡ್ ರೋಸ್ಟು. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.